ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿನಿಮಾ ಕತೆ. ಇವತ್ತು ನಾವು ದ ಕೇರಳ ಸ್ಟೋರಿ ಪಾರ್ಟ್ 2 ಕತೆನ ನೋಡೋಣ. ಇದು 2026ರಲ್ಲಿ ರಿಲೀಸ್ ಆಗಿದ್ದು ಸ್ಟೋರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಇನ್ನು ಕತೆ ಆರಂಭದಲ್ಲಿ ಸುಲೇಖಾ ಅನ್ನೋ ಹುಡುಗಿನ ತೋರಿಸ್ತಾರೆ. ಈಕೆ ತನ್ನ ತಂದೆ ತಾಯಿ ಜೊತೆ ಇರ್ತಾಳೆ. ಸುಲೇಖಾ ಮತ್ತು ಸುಲೇಖಾ ತಂದೆ ಇಬ್ಬರು ಲಿಬರಲ್ಸ್ ಆಗಿರ್ತಾರೆ. ಆದ್ರೆ ಸುಲೇಖಾ ತಾಯಿ ಧಾರ್ಮಿಕ ವ್ಯಕ್ತಿ ಆಗಿರ್ತಾಳೆ. ಸುಲೇಖಾ ತನ್ನ ತಾಯಿ ಹೇಳಿದ ಯಾವ ಸಂಪ್ರದಾಯನ ಸರಿಯಾಗಿ ಫಾಲೋ ಮಾಡ್ತಿರಲ್ಲ. ಆಕೆ ಪ್ರತಿಯೊಂದಕ್ಕೂ ಪ್ರಶ್ನೆ ಮಾಡ್ತಿರ್ತಾಳೆ ಮತ್ತು ಅದನ್ನ ಯಾಕೆ ಮಾಡಬೇಕು ಅಂತ ಕೇಳ್ತಿರ್ತಾಳೆ. ಈಗ ಸೀನ್ ದಿವ್ಯಾ ಕಡೆ ಶಿಫ್ಟ್ ಆಗುತ್ತೆ. ದಿವ್ಯಾ ಒಬ್ಬ ಕ್ಲಾಸಿಕಲ್ ಡ್ಯಾನ್ಸರ್ ಆಗಿರ್ತಾಳೆ. ದಿವ್ಯಾ ತಾನು ಡ್ಯಾನ್ಸ್ ಮಾಡುವಾಗ ರೀಲ್ಸ್ ಮಾಡಿ ಅದನ್ನ ಅಪ್ಲೋಡ್ ಮಾಡ್ತಿರ್ತಾಳೆ. ಆದ್ರೆ ಆಕೆಗೆ ಸರಿಯಾಗಿ ವ್ಯೂಸ್ ಬರ್ತಿರಲ್ಲ. ಆಗ ಆಕೆ ಬಾಯ್ ಫ್ರೆಂಡ್ ರಾಶಿದ್ ಆಕೆಗೆ, ನೀನು ಈ ರೀತಿ ರೀಲ್ಸ್ ಮಾಡಿದ್ರೆ ನಿನಗೆ ವ್ಯೂಸ್ ಬರಲ್ಲ, ನೀನು ಫೇಮಸ್ ಕೂಡ ಆಗಲ್ಲ. ನೀನು ಫೇಮಸ್ ಆಗ್ಬೇಕಂದ್ರೆ ನೀನು ಬೋಲ್ಡ್ ರೀಲ್ಸ್ ನ ಮಾಡಬೇಕು. ನೀನು ಬೋಲ್ಡ್ ಆಗಿ ರೀಲ್ಸ್ ನ ಮಾಡಿದ್ರೆ ಖಂಡಿತ ಬೇಗ ಫೇಮಸ್ ಆಗ್ತೀಯಾ ಅಂತ ಹೇಳ್ತಾನೆ. ಅದಕ್ಕೆ ದಿವ್ಯಾ, ನನ್ನ ತಂದೆ ತಾಯಿ ಅದಕ್ಕೆ ಒಪ್ಪಲ್ಲ, ಅವರು ನನಗೆ ಕ್ಲಾಸಿಕಲ್ ಡ್ಯಾನ್ಸ್ ಮಾಡೋಕೆ ಮಾತ್ರ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳ್ತಾಳೆ. ಆಗ ರಾಶಿದ್, ನನಗೆ ನಿನ್ನ ತಂದೆ ತಾಯಿ ಬಗ್ಗೆ ಗೊತ್ತು, ಅವರ ಮಾತನ್ನ ಕೇಳಿದ್ರೆ ನೀನು ಫೇಮಸ್ ಆಗಲ್ಲ, ಇದೇ ರೀತಿಯ ಡ್ಯಾನ್ಸ್ ಮಾಡ್ಕೊಂಡು ಇರ್ತೀಯಾ ಅಂತ ಹೇಳ್ತಾನೆ. ಈಗ ದಿವ್ಯಾ ರಾಶಿದ್ ಮಾತಿಗೆ ಇನ್ಫ್ಲೂಯೆನ್ಸ್ ಆಗಿ ತಾನು ಕೂಡ ಬೋಲ್ಡ್ ರೀಲ್ಸ್ ನ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಈಗ ದಿವ್ಯಾ ಅಂತ ರೀಲ್ಸ್ ಸಹ ಮಾಡ್ತಾಳೆ. ಆದ್ರೆ ಒಂದು ದಿನ ದಿವ್ಯಾ ತಂದೆ ತಾಯಿ ಆ ರೀಲ್ಸ್ ನ ನೋಡ್ಬಿಡ್ತಾರೆ. ಇದರಿಂದ ಅವರಿಗೆ ತುಂಬಾ ಕೋಪ ಬರುತ್ತೆ. ಆಗ ದಿವ್ಯಾ ತಂದೆ ಆಕೆಗೆ ಇಂಥ ರೀಲ್ಸ್ ಗಳನ್ನ ಮಾಡಬಾರ್ದು ಅಂತ ಹೇಳ್ತಾನೆ. ಆದ್ರೆ ದಿವ್ಯಾ ಕೇಳದೆ ಇದರಲ್ಲಿ ತಪ್ಪೇನಿದೆ ಅಂತ ಹೇಳ್ತಾಳೆ. ಆಗ ದಿವ್ಯಾ ತಾಯಿ ಆಕೆ ಫೋನ್ ನ ಕಸ್ಕೊಂಡು ನೆಲದಕ್ಕೆ ಬಿಸಾಕ್ತಾಳೆ. ಇದರಿಂದ ಆಕೆ ಫೋನ್ ಒಡೆದು ಹೋಗುತ್ತೆ. ಆಗ ದಿವ್ಯಾ ತಂದೆ ದಿವ್ಯಾ ತಾಯಿಗೆ, ನಾವು ಈ ರೀತಿ ಆಕೆ ಮೇಲೆ ಕೋಪ ಮಾಡಿದ್ರೆ ಆಕೆ ಸುಮ್ಮನಿರಲ್ಲ, ನಾವು ಆಕೆಗೆ ಪ್ರೀತಿಯಿಂದ ತಿಳಿಸಿ ಹೇಳಬೇಕು ಅಂತ ಹೇಳ್ತಾನೆ. ಆದ್ರೆ ದಿವ್ಯಾ ತಾಯಿ, ಆಕೆ ಈಗ ಸಣ್ಣವಳಲ್ಲ, ದೊಡ್ಡವಳಾಗಿದ್ದಾಳೆ, ಆಕೆ ನಮ್ಮ ಮಾತನ್ನ ಕೇಳಲ್ಲ ಅಂತ ಹೇಳ್ತಾಳೆ. ಈಗ ಸ್ವಲ್ಪ ಹೊತ್ತಾದ್ಮೇಲೆ ದಿವ್ಯಾ ಮತ್ತೆ ತನ್ನ ರೀಲ್ಸ್ ನ ಶೂಟ್ ಮಾಡ್ತಿರ್ತಾಳೆ. ಇದನ್ನ ನೋಡಿ ದಿವ್ಯಾ ತಾಯಿಗೆ ಮತ್ತೆ ಕೋಪ ಬರುತ್ತೆ. ಏಕೆಂದ್ರೆ ಆಕೆ ಎಷ್ಟೇ ತಿಳಿಸಿ ಹೇಳಿದರೂ ಕೇಳ್ತಿರಲ್ಲ. ಆಗ ದಿವ್ಯಾ ತಾಯಿ ದಿವ್ಯಾನ ಒಂದು ರೂಮ್ ಅಲ್ಲಿ ಲಾಕ್ ಮಾಡಿ ಲೈಟ್ ನ ಆಫ್ ಮಾಡ್ಬಿಡ್ತಾಳೆ. ಇದರಿಂದ ದಿವ್ಯಾಗೂ ತುಂಬಾ ಕೋಪ ಬರುತ್ತೆ. ಆಕೆ ರಾಶಿದ್ಗೆ ಕಾಲ್ ಮಾಡಿ, ನನ್ನ ತಂದೆ ತಾಯಿ ತುಂಬಾ ಕೆಟ್ಟವರು, ಅವರು ನನಗೆ ರೀಲ್ಸ್ ಮಾಡೋಕೆ ಬಿಡ್ತಿಲ್ಲ ಮತ್ತು ನನ್ನ ರೂಮ್ ಅಲ್ಲಿ ಲಾಕ್ ಮಾಡಿದ್ದಾರೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ರಾಶಿದ್, ನನಗೆ ಗೊತ್ತಿತ್ತು ಅವರು ಹಾಗೆ ಮಾಡ್ತಾರೆ, ಯಾಕಂದ್ರೆ ಅವರಿಗೆ ನೀನು ಫೇಮಸ್ ಆಗೋದು ಇಷ್ಟ ಇಲ್ಲ. ನೀನು ಒಂದು ಕೆಲಸ ಮಾಡು, ನೀನು ನನ್ನ ಮನೆಗೆ ಬಂದ್ಬಿಡು, ಇಲ್ಲಿ ನೀನು ಬಂದ್ರೆ ನಾನೇ ನಿನ್ನ ರೀಲ್ಸ್ ನ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾನೆ. ದಿವ್ಯಾಗೆ ರಾಶಿದ್ ತುಂಬಾ ಸಪೋರ್ಟಿವ್ ಅನಿಸುತ್ತೆ. ಆಗ ಆಕೆ ಆಯ್ತು ಅಂತ ಹೇಳ್ತಾಳೆ. ಆಗ ರಾಶಿದ್, ನೀನು ರಾತ್ರಿ ಟೈಮ್ ಅಲ್ಲಿ ಮೆಲ್ಲಗೆ ಓಡಿ ಬಂದ್ಬಿಡು, ನಾನು ನಿನ್ನ ನೋಡ್ಕೋತೀನಿ ಅಂತ ಹೇಳ್ತಾನೆ. ಈಗ ದಿವ್ಯಾ ಅದೇ ರೀತಿ ಮಾಡ್ತಾಳೆ. ರಾತ್ರಿ ಆದಾಗ ಮನೆಯಿಂದ ಓಡೋಗ್ತಾಳೆ. ಈಗ ಸೀನ್ ನೇಹಾ ಕಡೆ ಶಿಫ್ಟ್ ಆಗುತ್ತೆ. ನೇಹಾ ಒಬ್ಬ ಅಥ್ಲೀಟ್ ಆಗಿರ್ತಾಳೆ. ನೇಹಾ ತಂದೆನೆ ನೇಹಾ ಕೋಚ್ ಆಗಿರ್ತಾನೆ. ನೇಹಾ ಜೌಲಿನ್ ಪ್ಲೇಯರ್ ಆಗಿರ್ತಾಳೆ. ಜೌಲಿನ್ ನಲ್ಲಿ ನೇಹಾ ನ್ಯಾಷನಲ್ ಲೆವೆಲ್ ನಲ್ಲಿ ಚಾಂಪಿಯನ್ ಆಗ್ಬೇಕಂತ ನೇಹಾ ತಂದೆ ಆಸೆ ಪಡ್ತಿರ್ತಾನೆ. ಇಲ್ಲಿ ನಮಗೆ ನೇಹಾ ರಾಜು ಅನ್ನೋ ಹುಡುಗನ ಲವ್ ಮಾಡ್ತಿದ್ದಾಳೆ ಅಂತ ಗೊತ್ತಾಗುತ್ತೆ. ರಾಜು ನೇಹಾಗೆ, ನಾವು ಆದಷ್ಟು ಬೇಗ ಮದುವೆ ಆಗೋಣ ಅಂತ ಹೇಳ್ತಾನೆ. ಆದ್ರೆ ನೇಹಾ, ನಾನು ನ್ಯಾಷನಲ್ ಲೆವೆಲ್ ಅಲ್ಲಿ ಆಡೋವರೆಗೂ ಮದುವೆ ಆಗೋ ಆಗಿಲ್ಲ ಅಂತ ಹೇಳ್ತಾಳೆ. ಆಗ ರಾಜು, ನಾನು ನಿನಗೋಸ್ಕರ ಬೆಸ್ಟ್ ಕೋಚ್ ನ ಹೈರ್ ಮಾಡ್ತೀನಿ, ಆತನಿಂದ ನೀನು ಟ್ರೈನಿಂಗ್ ತಗೊಂಡ್ರೆ ನ್ಯಾಷನಲ್ ಲೆವೆಲ್ ಚಾಂಪಿಯನ್ ಆಗ್ತೀಯಾ ಅಂತ ಹೇಳ್ತಾನೆ. ಮತ್ತು ತನ್ನ ಹತ್ರ ಇದ್ದ ಕೋಚ್ ಫೋಟೋ ಕೂಡ ತೋರಿಸ್ತಾನೆ. ಇದನ್ನ ನೋಡಿ ನೇಹಾಗೆ ತುಂಬಾ ಖುಷಿ ಆಗುತ್ತೆ. ಏಕೆಂದ್ರೆ ನೇಹಾ ಫ್ಯಾಮಿಲಿ ಮಿಡಲ್ ಕ್ಲಾಸ್ ಆಗಿರುತ್ತೆ, ಅವರಿಗೆ ಅಂತ ದೊಡ್ಡ ಕೋಚ್ ನ ಹೈರ್ ಮಾಡೋಷ್ಟು ಶಕ್ತಿ ಇರಲ್ಲ. ಮತ್ತು ರಾಜು ತನಗಾಗಿ ಇಷ್ಟೆಲ್ಲ ಮಾಡ್ತಿದ್ದಾನೆ ಅಂತ ತುಂಬಾ ಖುಷಿ ಆಗ್ತಿರ್ತಾಳೆ. ಆಗ ರಾಜು ನೇಹಾಗೆ, ನೀನು ನನ್ನ ಮದುವೆ ಆಗ್ಬಿಡು, ಆಮೇಲೆ ಆರಾಮಾಗಿ ಪ್ರಾಕ್ಟೀಸ್ ಮಾಡುವೆ ಅಂತ ಹೇಳ್ತಾನೆ. ನೀನು ಅವರಿಗೆ ಹೇಳಿದ್ರೆ ಅವರು ಒಪ್ಪಲ್ಲ, ಅದಕ್ಕೆ ನಾವು ಮೊದಲು ಮದುವೆ ಆಗೋಣ, ಮದುವೆ ಆದ್ಮೇಲೆ ಅವರು ಒಪ್ಪಲೇಬೇಕು ಅಂತ ಹೇಳ್ತಾನೆ. ನೇಹಾಗೂ ರಾಜು ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಅದಕ್ಕೆ ಆಕೆ ಸರಿ ಅಂತ ಒಪ್ಕೋತಾಳೆ. ಈಗ ಇವರಿಬ್ಬರು ಒಂದು ಗುಡಿಯಲ್ಲಿ ಮದುವೆ ಆಗ್ತಾರೆ. ಇವರು ಮದುವೆಯಾಗಿ ಗುಡಿಯಲ್ಲಿ ಕೂತಿದ್ದಾಗ ನೇಹಾ ತಾಯಿ ನೇಹಾಗೆ ಕಾಲ್ ಮಾಡಿ, ನಾಳೆ ನಿನ್ನ ಹುಡುಗ ನೋಡಕ್ಕೆ ಬರ್ತಿದ್ದಾನೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ರಾಜು ಮತ್ತು ನೇಹಾ ಇಬ್ಬರು ಶಾಕ್ ಆಗ್ತಾರೆ. ಈಗ ಮಾರನೇ ದಿನ ಬೆಳಗ್ಗೆ ನೇಹನ್ನ ನೋಡಕ್ಕೆ ಒಬ್ಬ ಹುಡುಗ ಬರ್ತಾನೆ. ಆಗ ನೇಹಾ ತನ್ನ ತಂದೆ ತಾಯಿಗೆ, ತಾನು ಆಲ್ರೆಡಿ ಒಬ್ಬ ಹುಡುಗನನ್ನ ಮದುವೆ ಆಗಿದ್ದೀನಿ ಅಂತ ಹೇಳ್ತಾಳೆ. ಇದನ್ನ ಕೇಳಿ ನೇಹಾ ತಂದೆ ನೇಹಾ ಮೇಲೆ ತುಂಬಾ ಕೋಪ ಮಾಡ್ತಾನೆ ಮತ್ತು ಈ ಮನೆ ಬಿಟ್ಟು ಹೋಗ್ಬಿಡು, ನೀನು ನಮ್ಮ ಜೊತೆ ಇರೋಕೆ ಲಾಯಕ್ಕಿಲ್ಲ ಅಂತ ಹೇಳ್ತಾನೆ. ಇದರಿಂದ ನೇಹಾಗೆ ಬೇರೆ ಆಪ್ಷನ್ ಇಲ್ಲದೆ ಆಕೆ ರಾಜು ಜೊತೆ ಹೋಗೋಕೆ ರೆಡಿ ಆಗ್ತಾಳೆ. ಆಗ ನೇಹಾ ತಾಯಿ ನೇಹಾಗೆ ಸ್ವಲ್ಪ ಖರ್ಚಿಗೆ ಹಣ ಕೊಟ್ಟು ಕಳಿಸ್ತಾಳೆ. ಈಗ ನೇಹಾ ರಾಜು ಜೊತೆ ಹೋಗ್ಬಿಡ್ತಾಳೆ. ಈಗ ಸೀನ್ ಸುಲೇಖಾ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ಸುಲೇಖಾ ಸಲೀಂ ಅನ್ನೋ ಒಬ್ಬ ರಿಪೋರ್ಟರ್ನ ಲವ್ ಮಾಡ್ತಿರ್ತಾಳೆ. ಸುಲೇಖಾ ಸಲೀಂಗೆ, ನೀನು ನಿನ್ನ ಫಸ್ಟ್ ವೈಫ್ ನ ಯಾವಾಗ ಡಿವೋರ್ಸ್ ಕೊಡ್ತಿದ್ಯಾ ಅಂತ ಕೇಳ್ತಾಳೆ. ಆಗ ಸಲೀಂ, ಆದಷ್ಟು ಬೇಗ ಆಕೆಗೆ ಡಿವೋರ್ಸ್ ಕೊಡ್ತೀನಿ, ಆದ್ರೆ ಅಲ್ಲಿವರೆಗೆ ನಾವು ಲಿವಿಂಗ್ ನಲ್ಲಿ ಇರಬಹುದು ಅಂತ ಹೇಳ್ತಾನೆ. ಇದನ್ನ ಕೇಳಿ ಸುಲೇಖಾಗೂ ತುಂಬಾ ಖುಷಿ ಆಗುತ್ತೆ. ಈಗ ಸುಲೇಖಾ ತನ್ನ ತಂದೆ ಹತ್ರ ಹೋಗಿ ತಾನು ಸಲೀಂನ ಲವ್ ಮಾಡ್ತಿದ್ದೀನಿ ಅಂತ ಹೇಳ್ತಾಳೆ ಮತ್ತು ತಾವು ಲಿವಿಂಗ್ ನಲ್ಲಿ ಇರೋಕೆ ರೆಡಿ ಇದ್ದೀವಿ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಸುಲೇಖಾ ತಂದೆ ಆಕೆ ಮೇಲೆ ಕೋಪ ಮಾಡ್ತಾನೆ ಮತ್ತು ಈ ಮದುವೆಗೆ ತಾನು ಒಪ್ಪಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿ ಸುಲೇಖಾಗೆ ಕೋಪ ಬರುತ್ತೆ ಮತ್ತು ಹಾಗೆ ತನ್ನ ತಂದೆಗೆ, ನೀವು ಯಾವಾಗ್ಲೂ ಯಾವ ರಿಲಿಜನ್ ನಲ್ಲಿ ಭೇದ ಮಾಡಬಾರ್ದು ಅಂತ ಹೇಳ್ತಿದ್ರಿ, ಆದ್ರೆ ಈಗ ನೋಡಿದ್ರೆ ನನ್ನ ರಿಲೇಷನ್ಗೆ ಅಡ್ಡ ಬರ್ತಿದ್ದೀರಾ ಅಂತ ಹೇಳ್ತಾಳೆ. ನನಗೆ ಸಲೀಂ ಮೇಲೆ ತುಂಬಾ ನಂಬಿಕೆ ಇದೆ, ಅವನು ನನ್ನ ಮದುವೆ ಆಗ್ತಾನೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಸುಲೇಖಾ ತಂದೆ, ಹಾಗಾದ್ರೆ ನೀವು ಯಾವಾಗ ಮದುವೆ ಆಗ್ತೀರಾ ಅಂತ ಕೇಳ್ತಾನೆ. ಅದಕ್ಕೆ ಸುಲೇಖಾ, ಅದನ್ನ ನಾವು ಇನ್ನೂ ಡಿಸೈಡ್ ಮಾಡಿಲ್ಲ, ನಾವು ಮದುವೆ ಆಗಿಲ್ಲ ಅಂದ್ರೂ ಲೈಫ್ ಲಾಂಗ್ ಲಿವಿಂಗ್ ನಲ್ಲಿ ಇರೋಕೆ ರೆಡಿ ಇದ್ದೀವಿ ಅಂತ ಹೇಳ್ತಾಳೆ.
ಆಗ ಸುಲೇಖ ತಂದೆ, ಹಾಗಾದ್ರೆ ನಿಮಗೆ ಮಕ್ಕಳಾದ್ರೆ ಅವರು ಯಾವ ಧರ್ಮವನ್ನ ಪಾಲಿಸ್ತಾರೆ ಅಂತ ಕೇಳ್ತಾನೆ. ಇದನ್ನ ಕೇಳಿ ಸುಲೇಖಾಗೆ ಏನು ಅರ್ಥವಾಗಲ್ಲ. ಆಕೆಗೆ ಏನು ಹೇಳ್ಬೇಕಂತ ಗೊತ್ತಾಗಲ್ಲ. ಮತ್ತೆ ಸುಲೇಖ, ಅದರ ಬಗ್ಗೆ ನಾನು ಯಾವತ್ತೂ ಯೋಚನೆ ಮಾಡಿಲ್ಲ. ನಾನು ಸಲೀಂನ ಲವ್ ಮಾಡ್ತಿದ್ದೀನಿ, ಅವನ ಜೊತೆ ಇರಬೇಕು ನಾನು ಅಷ್ಟೇ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಸುಲೇಖ ತಂದೆಗೂ ಆಪ್ಷನ್ ಇರಲ್ಲ. ಅದಕ್ಕೆ ಅವರು ಸಲೀಂ ಜೊತೆ ಸುಲೇಖನ ಲಿವಿಂಗ್ ನಲ್ಲಿ ಇರೋಕೆ ಒಪ್ಕೋತಾನೆ. ಈಗ ಸುಲೇಖ ಸಲೀಂ ಜೊತೆ ಲಿವಿಂಗ್ ನಲ್ಲಿ ಇರೋಕೆ ಹೋಗ್ಬಿಡ್ತಾಳೆ. ಈಗ ಸೀನ್ ರಾಶಿದ್ ಮತ್ತು ದಿವ್ಯಾ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ರಾಶಿದ್ ದಿವ್ಯಾನ ಮದುವೆ ಆಗ್ಬೇಕಂತ ಕರ್ಕೊಂಡು ಬಂದಿರ್ತಾನೆ. ಆಗ ದಿವ್ಯಾ ರಾಶಿದ್ಗೆ ಇಷ್ಟು ಬೇಗ ಮದುವೆ ಆಗೋದು ಏನು ಅವಶ್ಯಕತೆ ಇದೆ ಅಂತ ಕೇಳ್ತಾಳೆ. ಆಗ ರಾಶಿದ್, ನಿಮ್ಮ ತಂದೆ ತಾಯಿ ಪೊಲೀಸ್ನ ಕರ್ಕೊಂಡು ಬಂದ್ರೆ ಯಾವ ಅಧಿಕಾರದಿಂದ ನಾನು ನಿನ್ನ ತಡೆಯೋಕಾಗುತ್ತೆ? ನೀನು ನನ್ನ ವೈಫ್ ಆದ್ರೆ ನಾನು ನಿನ್ನ ತಡಿಬಹುದು ಅಂತ ಹೇಳ್ತಾನೆ. ಆಗ ದಿವ್ಯಾಗೂ ಸರಿ ಅನ್ಸುತ್ತೆ. ಆಕೆ ರಾಶಿ ಜೊತೆ ಮದುವೆ ಆಗ್ತಾಳೆ. ಈಗ ಇವರು ಮದುವೆಯಾಗಿ ರಾಶಿದ್ ಮನೆಗೆ ಬಂದಾಗ ಇಲ್ಲಿ ರಾಶಿದ್ ತಂದೆ ದಿವ್ಯಾಗೆ, ನಿನಗೆ ಗೌರವ ಸಿಗಬೇಕಾದ್ರೆ ನೀನು ನಮ್ಮ ಧರ್ಮನ ಸರಿಯಾಗಿ ಪಾಲಿಸಬೇಕು ಅಂತ ಹೇಳ್ತಾನೆ. ಮತ್ತು ರಾಶಿದ್ ತಾಯಿ, ನೀನು ಮಾಡೋ ರೀಲ್ಸ್ ಗಳನ್ನ ಇಲ್ಲಿ ಮಾಡೋ ಹಾಗಿಲ್ಲ ಅಂತ ಡ್ಯಾನ್ಸ್ ನಮ್ಮ ಮನೆಯಲ್ಲಿ ಒಪ್ಪಲ್ಲ ಅಂತ ಹೇಳ್ತಾಳೆ. ಇದನ್ನ ಕೇಳಿ ದಿವ್ಯಾಗೆ ವಿಚಿತ್ರ ಅನಿಸುತ್ತೆ. ಆಕೆ ರಾಶಿದ್ ಕಡೆ ನೋಡ್ತಾಳೆ. ಆದ್ರೆ ರಾಶಿದ್ ಆಕೆಗೆ ತಿಳಿಸಿ ಹೇಳಿ ಒಳಗೆ ಕರ್ಕೊಂಡು ಹೋಗ್ತಾನೆ. ಈಗ ನಮಗೆ ದಿವ್ಯಾ ತಂದೆ ತಾಯಿನ ತೋರಿಸ್ತಾರೆ. ಇವರು ದಿವ್ಯಾನ ಎಲ್ಲ ಕಡೆ ಹುಡುಕ್ತಿರ್ತಾರೆ ಮತ್ತು ದಿವ್ಯಾಗೆ ಕಾಲ್ ಮಾಡ್ತಿರ್ತಾರೆ. ಈ ಕಡೆ ದಿವ್ಯಾಗೆ ತನ್ನ ತಂದೆ ಕಾಲ್ ಬರ್ತಿರುತ್ತೆ. ಆಗ ಆಕೆಗೆ ಏನು ಮಾಡ್ಬೇಕಂತ ಅರ್ಥವಾಗ್ತಿರಲ್ಲ. ಆಕೆ ಫೋನ್ ರಿಸೀವ್ ಮಾಡ್ಬೇಕಂತ ಹೋಗ್ತಿದ್ದಾಗ ಅಲ್ಲಿ ರಾಶಿದ್ ಬರ್ತಾನೆ. ರಾಶಿದ್ ಅಲ್ಲಿ ಬಂದು ಫೋನ್ ನ ಸ್ವಿಚ್ ಆಫ್ ಮಾಡ್ತಾನೆ ಮತ್ತು ದಿವ್ಯಾ ಸಿಮ್ ನ ಅದರಿಂದ ತೆಗೆದು ಬಿಡ್ತಾನೆ. ಮತ್ತು ದಿವ್ಯಾಗೆ, ನೀನು ನಿನ್ನ ತಂದೆ ತಾಯಿ ಜೊತೆ ಮಾತಾಡಬೇಡ, ಅವರು ನಿನಗೆ ಬ್ರೇನ್ ವಾಶ್ ಮಾಡ್ತಾರೆ ಅಂತ ಹೇಳ್ತಾನೆ. ಆಗ ದಿವ್ಯಾ ರಾಶಿದ್ಗೆ, ನಿನ್ನ ತಾಯಿ ವಿಡಿಯೋ ಮಾಡಬೇಡ ಅಂತ ಹೇಳ್ತಿದ್ರು, ಅದು ಯಾಕೆ ಅಂತ ಕೇಳ್ತಾಳೆ. ಆಗ ರಾಶಿದ್, ನೀನು ನಮ್ಮ ಧರ್ಮದಲ್ಲಿ ಕನ್ವರ್ಟ್ ಆಗು, ಅವರು ಆಗ ನಿನಗೆ ಪರ್ಮಿಷನ್ ಕೊಡ್ತಾರೆ ಅಂತ ಹೇಳ್ತಾನೆ. ಆಗ ದಿವ್ಯಾ ಸರಿ ಅಂತ ರಾಶಿದ್ ರಿಲಿಜನ್ ಅಲ್ಲಿ ಕನ್ವರ್ಟ್ ಆಗ್ತಾಳೆ. ಈ ಕಡೆ ದಿವ್ಯಾ ತಂದೆ ತಾಯಿಗೆ ದಿವ್ಯಾ ಎಲ್ಲಿದ್ದಾಳೆ ಅಂತ ಗೊತ್ತಾಗಿರುತ್ತೆ. ಅದಕ್ಕೆ ಅವರು ರಾಶಿದ್ ಮನೆಗೆ ಬಂದು ದಿವ್ಯಾನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಆದ್ರೆ ದಿವ್ಯಾ, ನಾನು ರಾಶಿದ್ನ ಮದುವೆ ಆಗಿದ್ದೀನಿ, ಅವರ ಜೊತೆ ಇರ್ತೀನಿ ಅಂತ ಹೇಳ್ತಾಳೆ. ಇಲ್ಲಿ ದಿವ್ಯಾ ತಂದೆ ತಾಯಿ ಪೊಲೀಸರನ್ನ ಕರ್ಕೊಂಡು ಬಂದಿರ್ತಾರೆ. ಆದ್ರೆ ದಿವ್ಯಾ ತನ್ನ ಮನಸ್ಸಿಂದ ರಾಶಿದ್ನ ಮದುವೆ ಆಗಿದ್ದರಿಂದ ಅವರು ಸಹ ಏನು ಮಾಡಕ್ಕಾಗಲ್ಲ. ಈಗ ದಿವ್ಯಾ ತಂದೆ ತಾಯಿಗೆ ಬೇರೆ ಆಪ್ಷನ್ ಇಲ್ಲದೆ ಅಲ್ಲಿಂದ ಹೋಗ್ಬಿಡ್ತಾರೆ. ಆದ್ರೆ ದಿವ್ಯಾ ಮಾತ್ರ ತಾನು ಇಷ್ಟಪಟ್ಟಿದ್ದ ರಾಶಿದ್ನ ಮದುವೆ ಆಗಿದ್ದಕ್ಕೆ ಖುಷಿ ಆಗ್ತಿರ್ತಾಳೆ ಮತ್ತು ತಾನು ತನಗೆ ಇಷ್ಟ ಬಂದಂತಹ ವಿಡಿಯೋಗಳನ್ನ ಮಾಡ್ಕೋಬಹುದು ಅಂತ ಅನ್ಕೋತಾಳೆ. ಈಗ ದಿವ್ಯಾ ಮನೆಗೆ ಬಂದು ತನ್ನ ರೀಲ್ಸ್ ನ ಶೂಟ್ ಮಾಡ್ತಿರ್ತಾಳೆ. ಆಗ ಅಲ್ಲಿ ರಾಶಿದ್ ಬಂದು, ನೀನು ಹಾಗೆ ವಿಡಿಯೋಗಳನ್ನ ಮಾಡೋ ಹಾಗಿಲ್ಲ, ಇದು ಹರಾಮ್ ಅಂತ ಹೇಳ್ತಾನೆ. ಇದನ್ನ ಕೇಳಿ ದಿವ್ಯಾ ಶಾಕ್ ಆಗ್ತಾಳೆ. ಆಕೆ ರಾಶಿದ್ಗೆ, ನೀನೇ ತಾನೇ ನನ್ನ ಮನೆಗೆ ಬಂದ್ರೆ ಇಷ್ಟ ಇದ್ದಂತೆ ವಿಡಿಯೋ ಮಾಡ್ಕೋಬಹುದು ಅಂತ ಹೇಳಿದ್ದೆ, ಈಗ ನೋಡಿದ್ರೆ ನೀನೇ ತಡಿತಿದ್ಯಾ ಅಂತ ಕೇಳ್ತಾಳೆ. ಆಗ ರಾಶಿದ್, ಅದೆಲ್ಲ ನನಗೆ ಗೊತ್ತಿಲ್ಲ, ಈಗ ನಾನು ಹೇಳ್ತಾ ಇದ್ದೀನಿ ಅಂತ ವಿಡಿಯೋಗಳನ್ನ ಮಾಡಬೇಡ ಅಂತ ಹೇಳ್ತಾನೆ. ಈ ಕಡೆ ರಾಶಿದ್ ತಂದೆ ತಾಯಿ ರಾಶಿದ್ಗೆ, ನೀನು ದಿವ್ಯಾನ ಆದಷ್ಟು ಬೇಗ ಪ್ರೆಗ್ನೆಂಟ್ ಮಾಡ್ಬಿಡು, ಇದರಿಂದ ಆಕೆಗೆ ಅಂತ ವಿಡಿಯೋಗಳನ್ನ ಮಾಡ್ಬೇಕಂತ ಆಸೆ ಬರಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ದಿವ್ಯಾ ತನಗೆ ಟೈಮ್ ಸಿಕ್ಕಾಗ ರೀಲ್ಸ್ ನ ಮಾಡ್ಬೇಕಂತ ಟ್ರೈ ಮಾಡ್ತಿರ್ತಾಳೆ. ಆದ್ರೆ ಇದು ರಾಶಿದ್ಗೆ ಗೊತ್ತಾದಾಗ ಆತ ಆಕೆಗೆ ಹೊಡೆದು ಇಂಥ ವಿಡಿಯೋಗಳನ್ನ ಇನ್ನೊಂದ್ಸಲ ಮಾಡಬೇಡ ಅಂತ ಬೈತಾನೆ. ಇದರಿಂದ ದಿವ್ಯಾಗೆ ತುಂಬಾ ದುಃಖ ಆಗ್ತಿರುತ್ತೆ. ಈಗ ಸ್ವಲ್ಪ ದಿನ ಆದ್ಮೇಲೆ ದಿವ್ಯಾ ಪ್ರೆಗ್ನೆಂಟ್ ಆಗ್ತಾಳೆ. ಆಕೆ ಪ್ರೆಗ್ನೆಂಟ್ ಆಗಿದ್ದಾಗ ರಾಶಿದ್ ಇನ್ನೊಬ್ಬ ಹುಡುಗಿನ ಅಲ್ಲಿ ಕರ್ಕೊಂಡು ಬರ್ತಾನೆ. ಈತ ದಿವ್ಯಾಗೆ, ಈಕೆ ನನ್ನ ಸೆಕೆಂಡ್ ವೈಫ್ ಅಂತ ಹೇಳ್ತಾನೆ. ಅಂದ್ರೆ ರಾಶಿದ್ ದಿವ್ಯಾನ ಟ್ರ್ಯಾಪ್ ಮಾಡಿ ಮದುವೆ ಆದಂತೆ ಇನ್ನೊಬ್ಬ ಹುಡುಗಿನ ಮದುವೆ ಆಗಿ ಕರ್ಕೊಂಡು ಬಂದಿರ್ತಾನೆ. ಈಗ ಸೀನ್ ನೇಹಾ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ನೇಹಾ ಮತ್ತು ರಾಜು ಮದುವೆ ಆಗಿ ತುಂಬಾ ಖುಷಿಯಿಂದ ಜೀವನ ಮಾಡ್ತಿರ್ತಾರೆ. ನೇಹಾ ತನ್ನ ತಾಯಿ ಜೊತೆನೂ ಫೋನ್ ಅಲ್ಲಿ ಮಾತಾಡ್ತಿರ್ತಾಳೆ. ಈಗ ಸ್ವಲ್ಪ ದಿನಗಳಿಂದ ರಾಜು ನೇಹಾ ಜೊತೆ ಸರಿಯಾಗಿ ಮಾತಾಡ್ತಿರಲ್ಲ. ಅವನ ಬಿಹೇವಿಯರ್ ನಲ್ಲಿ ಚೇಂಜಸ್ ಬಂದಿರುತ್ತೆ. ಆಗ ನೇಹಾ ರಾಜುಗೆ ಏನಾಯ್ತು ಅಂತ ಕೇಳ್ತಾಳೆ. ಆದ್ರೆ ಆತ ಏನು ಹೇಳ್ತಿರಲ್ಲ. ಆದ್ರೆ ನೇಹಾ ಬಿಡದೆ ಪದೇ ಪದೇ ಕೇಳ್ತಿದ್ದರಿಂದ ರಾಜು ಆಕೆಗೆ ನಿಜ ಹೇಳ್ತಾನೆ. ಆಕ್ಚುಲಿ ರಾಜು ರಿಯಲ್ ಹೆಸರು ರಾಜು ಆಗಿರಲ್ಲ, ಆತನ ರಿಯಲ್ ಹೆಸರು ಫೈಜಾನ್ ಆಗಿರುತ್ತೆ. ಇದನ್ನ ಕೇಳಿ ನೇಹಾಗೆ ತುಂಬಾ ಶಾಕ್ ಆಗುತ್ತೆ. ಆಗ ರಾಜು ನೇಹಾಗೆ, ನಾನು ನಿನ್ನ ತುಂಬಾ ಲವ್ ಮಾಡ್ತಿದ್ದೆ, ಅದಕ್ಕೆ ನನ್ನ ಹೆಸರು ರಾಜು ಅಂತ ಸುಳ್ಳು ಹೇಳಿ ನಿನ್ನ ಮದುವೆ ಆದೆ, ನಾನು ನಿನಗೆ ಮೋಸ ಮಾಡ್ಬೇಕಂತ ಅಂದುಕೊಂಡಿದ್ದಿಲ್ಲ ಅಂತ ಹೇಳ್ತಾನೆ. ಆದ್ರೆ ನೇಹಾ ಮಾತ್ರ ರಾಜುಗೆ, ನೀನು ನನಗೆ ಮೋಸ ಮಾಡಿದೆ ಅಂತ ಅವನ ಮೇಲೆ ತುಂಬಾ ಕೋಪ ಮಾಡ್ತಾಳೆ. ಈಗ ನೇಹಾ ತನ್ನ ತಾಯಿಗೆ ಫೋನ್ ಮಾಡಿ ರಾಜು ಬಗ್ಗೆ ಹೇಳ್ತಾಳೆ. ಆದ್ರೆ ನೇಹಾ ತಾಯಿ, ಈಗ ನಿಮ್ಮ ಮದುವೆ ಆಗಿದೆ, ಈಗೇನ್ ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾಳೆ. ಇಲ್ಲಿ ರಾಜು ನೇಹಾಗೆ, ನಾನು ನಿನ್ನ ಎಷ್ಟು ಲವ್ ಮಾಡ್ತಿದ್ದೆ ಅಂದ್ರೆ ನಿನ್ನ ಮದುವೆ ಆಗೋಕ್ಕೋಸ್ಕರ ನಾನು ಹಿಂದೂ ಗುಡಿಯಲ್ಲಿ ಬಂದು ಹಿಂದೂ ಪದ್ಧತಿಯಲ್ಲಿ ಮದುವೆ ಆದೆ ಅಂತ ಹೇಳ್ತಾನೆ. ಈಗ ಸ್ವಲ್ಪ ಟೈಮ್ ಆದ್ಮೇಲೆ ರಾಜು ನಮಾಜ್ ಮಾಡ್ತಿರ್ತಾನೆ. ಇದನ್ನ ನೇಹಾ ನೋಡ್ತಾಳೆ. ನೇಹಾ ಕೂಡ ರಾಜುನ ತುಂಬಾ ಲವ್ ಮಾಡ್ತಿರ್ತಾಳೆ. ಆಕೆಗೆ ರಾಜುನ ಬಿಟ್ಟು ಇರೋಕೆ ಆಗ್ತಿರಲ್ಲ. ಅದಕ್ಕೆ ಆಕೆ ತನ್ನ ಧರ್ಮವನ್ನ ಚೇಂಜ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೋತಾಳೆ. ಆಗ ನೇಹಾ ಫೈಜಾನ್ಗೆ ಹೇಳಿ, ನಾನು ನಿನ್ನ ಧರ್ಮದಲ್ಲಿ ಕನ್ವರ್ಟ್ ಆಗ್ತೀನಿ ಅಂತ ಹೇಳ್ತಾಳೆ. ಆಗ ಫೈಜಾನ್ ಸರಿ ಅಂತ ಒಪ್ಕೊಂಡು ಆಕೆಗೆ ಕನ್ವರ್ಟ್ ಮಾಡ್ತಾನೆ. ಸ್ವಲ್ಪ ಟೈಮ್ ಆದ್ಮೇಲೆ ಫೈಜಾನ್ ಕೆಲವು ವ್ಯಕ್ತಿಗಳನ್ನು ಹೋಗಿ ಭೇಟಿ ಆಗ್ತಾನೆ. ಅವರು ಫೈಜಾನ್ಗೆ ಅಪ್ರಿಶಿಯೇಟ್ ಮಾಡ್ತಿರ್ತಾರೆ. ಏಕೆಂದ್ರೆ ಆತ ಅನ್ಯ ಧರ್ಮದ ಹುಡುಗಿಯನ್ನ ತಮ್ಮ ಧರ್ಮದಲ್ಲಿ ಕನ್ವರ್ಟ್ ಮಾಡಿರ್ತಾನೆ. ಮತ್ತು ಆ ಟೀಮ್ ನ ಹೆಡ್ ಫೈಜಾನ್ಗೆ 4 ಲಕ್ಷ ಕೊಡ್ತಾನೆ. ಆದ್ರೆ ಈಗ 2 ಲಕ್ಷ ಮಾತ್ರ ಕೊಡ್ತಾನೆ. ಮತ್ತು ಫೈಜಾನ್ಗೆ, ನೀನು ನೇಹಾನ ಕನ್ವರ್ಟ್ ಮಾಡಿದ್ದೀಯಾ, ಆದ್ರೆ ಇನ್ನು ಆಕೆ ಪವಿತ್ರವಾಗಿಲ್ಲ, ಆಕೆ ಪವಿತ್ರ ಆಗ್ಬೇಕಿದ್ರೆ ನಮ್ಮ ಟೀಮ್ ನ ಲೀಡರ್ ಜೊತೆ ಆಕೆ ಒಂದು ದಿನ ಕಳಿಬೇಕು ಅಂತ ಹೇಳ್ತಾನೆ. ಆಗ ಆಕೆ ಪವಿತ್ರ ಆಗ್ತಾಳೆ. ಅದಾದ ಮೇಲೆ ನೀವಿಬ್ರು ಚೆನ್ನಾಗಿರ್ಬೋದು ಅಂತ ಹೇಳ್ತಾನೆ.
ಈಗ ಫೈಜಾನ್ ನೇಹಾ ಜೊತೆ ತಮ್ಮ ಧರ್ಮದ ರೀತಿಯಲ್ಲಿ ಮದುವೆ ಆಗ್ತಾನೆ. ಮದುವೆ ಆದ್ಮೇಲೆ ಆಕೆ ರೂಮಲ್ಲಿ ಫೈಜಾನ್ಗಾಗಿ ವೇಟ್ ಮಾಡ್ತಿರ್ತಾಳೆ. ಆದ್ರೆ ಅಲ್ಲಿ ಫೈಜಾನ್ ಬರಲ್ಲ. ಅದರ ಬದಲು ಆ ಗ್ರೂಪ್ ನ ಲೀಡರ್ ಬರ್ತಾನೆ. ಈತ ನೇಹಾ ಜೊತೆ ಬಲಾತ್ಕಾರ ಮಾಡ್ತಾನೆ. ಈಗ ಸೀನ್ ಸಲೀಂ ಕಡೆ ಶಿಫ್ಟ್ ಆಗುತ್ತೆ. ಈತ ಒಬ್ಬ ಜರ್ನಲಿಸ್ಟ್ ಆಗಿರ್ತಾನೆ. ಆದ್ರೆ ಈತನ ಥಿಂಕಿಂಗ್ ಮಾತ್ರ ರಾಡಿಕಲ್ ಆಗಿರುತ್ತೆ. ಇಲ್ಲಿ ಈತ ತನ್ನ ಟೀಮ್ಗೆ ನಾವು ಅನ್ಯ ಧರ್ಮದ ಹುಡುಗಿಯರನ್ನ ನಮ್ಮಲ್ಲಿ ಕನ್ವರ್ಟ್ ಮಾಡಬೇಕು, ಇದರಿಂದ ಈ ದೇಶದಲ್ಲಿ ನಮ್ಮ ಧರ್ಮ ಮಾತ್ರ ದೊಡ್ಡದಾಗುತ್ತೆ ಅಂತ ಹೇಳ್ತಾನೆ. ಈ ಕಡೆ ಸುಲೇಖಾ ಸಲೀಂ ಜೊತೆ ಇದ್ದು ತುಂಬಾ ಖುಷಿಯಿಂದ ಇರ್ತಾಳೆ. ಆದ್ರೆ ಬರ್ತಾ ಬರ್ತಾ ಆಕೆ ಸಲೀಂ ಬಿಹೇವಿಯರ್ ನಲ್ಲಿ ಚೇಂಜಸ್ ನ ನೋಡ್ತಾಳೆ. ಹೀಗೆ ಒಂದು ದಿನ ಸಲೀಂ ತನ್ನ ಫಸ್ಟ್ ವೈಫ್ ನ ತನ್ನ ಮನೆಗೆ ಕರ್ಕೊಂಡು ಬರ್ತಾನೆ. ಆಗ ಸುಲೇಖಾ ಆಕೆನ ನೋಡಿ ತುಂಬಾ ಕೋಪ ಮಾಡ್ತಾಳೆ ಮತ್ತು ಆಕೆನ ಇಲ್ಲಿ ನನ್ನ ಜೊತೆ ಇಟ್ಕೊಳ್ಳಕ್ಕೆ ಆಗಲ್ಲ, ಆಕೆನ ಇಲ್ಲಿಂದ ಕಳಿಸ್ಬಿಡು ಅಂತ ಹೇಳ್ತಾಳೆ. ಆದ್ರೆ ಸಲೀಂ ಆಕೆಗೆ ನಾನು ಡೈವರ್ಸ್ ಕೊಡ್ಬೇಕು ಅನ್ಕೊಂಡಿದ್ದೀನಿ, ಆದ್ರೆ ಡೈವರ್ಸ್ ಕೊಡ್ಬೇಕಾದ್ರೆ ರೆಹಮ್ನ ರಕಂ ಕೊಡ್ಬೇಕು. ಆದ್ರೆ ಈಗ ಸದ್ಯ ನನ್ನ ಹತ್ರ ದುಡ್ಡಿಲ್ಲ. ನಾನು ನಿನ್ನ ಜೊತೆ ಇರೋಕೆ ಈ ಫ್ಲಾಟ್ ನ ತಗೊಂಡಿದ್ದೆ, ಅದರಲ್ಲಿ ಎಲ್ಲ ದುಡ್ಡು ಹೋಯ್ತು. ಅದಕ್ಕೆ ನನ್ನ ಹತ್ರ ದುಡ್ಡು ಅಡ್ಜಸ್ಟ್ ಆಗುವವರೆಗೂ ಆಕೆ ಇಲ್ಲೇ ಇರ್ಲಿ ಅಂತ ಹೇಳ್ತಾನೆ. ಆದ್ರೆ ಸುಲೇಖಾ ಕೇಳ್ತಿರಲ್ಲ. ಆಕೆ ಈ ಫ್ಲಾಟ್ ನ ಮಾರಿ ಆಕೆಗೆ ದುಡ್ಡು ಕೊಟ್ಟು ಆಕೆಗೆ ಡೈವರ್ಸ್ ಕೊಡು ಅಂತ ಹೇಳ್ತಾಳೆ. ಆದ್ರೆ ಸಲೀಂ ಆಕೆನ ಕನ್ವಿನ್ಸ್ ಮಾಡ್ತಾನೆ. ಈಗ ಬೇರೆ ಆಪ್ಷನ್ ಇಲ್ಲದೆ ಸುಲೇಖಾ ಸರಿ ಅಂತ ಒಪ್ಕೋತಾಳೆ. ಆದ್ರೆ ಬರ್ತಾ ಬರ್ತಾ ಸಲೀಂ ಬಿಹೇವಿಯರ್ ನಲ್ಲಿ ಚೇಂಜಸ್ ಆಗ್ತಿರುತ್ತೆ. ಇದನ್ನ ನೋಡಿ ಸುಲೇಖಾಗೆ ಇಷ್ಟ ಆಗಲ್ಲ. ಆಕೆ ಸಲೀಂ ಜೊತೆ ಜಗಳ ಮಾಡ್ತಾಳೆ. ಇದರಿಂದ ಸಲೀಂ ಸುಲೇಖಾನ ಒಂದು ರೂಮ್ ಅಲ್ಲಿ ಲಾಕ್ ಮಾಡಿರ್ತಾನೆ ಮತ್ತು ತನ್ನ ಧರ್ಮವನ್ನ ಚೇಂಜ್ ಮಾಡುವಂತೆ ಆಕೆಗೆ ಟಾರ್ಚರ್ ಕೊಡ್ತಿರ್ತಾನೆ. ಆದ್ರೆ ಸುಲೇಖಾ ಅವನ ಮಾತನ್ನ ಕೇಳ್ತಿರಲ್ಲ. ಆಕೆ ತನ್ನ ಧರ್ಮವನ್ನ ಬಿಟ್ಟು ಚೇಂಜ್ ಆಗಲ್ಲ ಅಂತ ಹೇಳ್ತಾಳೆ. ಇದರಿಂದ ಸಲೀಂ ಆಕೆ ಧರ್ಮವನ್ನ ಚೇಂಜ್ ಮಾಡೋಕೆ ಆಕೆಗೆ ಫೋರ್ಸ್ಫುಲ್ಲಿ ಚಿಕನ್ ತಿನ್ನಿಸ್ತಾನೆ. ಆದ್ರೆ ಸುಲೇಖಾ ಅದನ್ನ ತಿನ್ನಲ್ಲ. ಆಕೆ ಸಲೀಂಗೆ ತುಂಬಾ ಅಪೋಸ್ ಮಾಡ್ತಾಳೆ. ಈಗ ಸೀನ್ ನೇಹಾ ಕಡೆ ಶಿಫ್ಟ್ ಆಗುತ್ತೆ. ನೇಹಾ ತುಂಬಾ ಡಿಪ್ರೆಷನ್ ಅಲ್ಲಿ ಇರ್ತಾಳೆ. ಆಕೆಗೆ ಮೆಂಟಲ್ ಟ್ರಾಮಾ ಆಗ್ತಿರುತ್ತೆ. ಅದಕ್ಕೆ ಆಕೆ ಫೈಜಾನ್ ಹತ್ರ ಹೋಗಿ ನೀನು ನನ್ನ ನಿಜವಾಗ್ಲೂ ಲವ್ ಮಾಡ್ತೀಯಾ ಅಂತ ಕೇಳ್ತಾಳೆ. ಆದ್ರೆ ಫೈಜಾನ್ ಆಕೆಗೆ ಏನು ಹೇಳೋದಿಲ್ಲ. ಇದನ್ನ ಕೇಳಿ ನೇಹಾಗೆ ಫೈಜಾನ್ ತನ್ನನ್ನ ಟ್ರ್ಯಾಪ್ ಮಾಡಿದ್ದಾನೆ ಅಂತ ಅರ್ಥವಾಗುತ್ತೆ. ಈಗ ಫೈಜಾನ್ ತಾಯಿ ನೇಹಾ ಹತ್ರ ಬಂದು ಈಗ ನಿನ್ನಿಂದಾಗಿ ನಮ್ಮ ಹತ್ರ ಒಳ್ಳೆ ಇನ್ಕಮ್ ಬರುತ್ತೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ನೇಹಾಗೆ ಏನು ಅರ್ಥವಾಗಲ್ಲ. ಆಕೆ ಶಾಕ್ ಅಲ್ಲಿರ್ತಾಳೆ. ಆಗ ಫೈಜಾನ್ ತಾಯಿ ನೇಹಾಗೆ ನೀನು ಚಿಂತೆ ಮಾಡಬೇಡ, ನಿನ್ನ ಹತ್ರ ನಾನು ಕೇವಲ ಯಂಗ್ ಹುಡುಗರನ್ನ ಮಾತ್ರ ಕಳಿಸ್ತೀನಿ ಅಂತ ಹೇಳ್ತಾಳೆ. ಇದನ್ನ ಕೇಳಿ ನೇಹಾಗೆ ತಾನೊಂದು ದೊಡ್ಡ ಟ್ರ್ಯಾಪ್ ನಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ ಅರ್ಥವಾಗುತ್ತೆ. ಈಗ ಸ್ವಲ್ಪ ಹೊತ್ತಾದ್ಮೇಲೆ ನೇಹಾ ಹತ್ರ ಹುಡುಗರು ಬರ್ತಾರೆ. ಇವರು ಒಂದಾದ ಮೇಲೆ ಒಂದು ನೇಹಾ ಹತ್ರ ಬಂದು ಹೋಗ್ತಿರ್ತಾರೆ. ಅಷ್ಟೇ ಅಲ್ಲದೆ ನೇಹಾ ಹತ್ರ ಫೈಜಾನ್ ಮತ್ತು ಅವನ ತಮ್ಮ ಕೂಡ ಬಂದು ಹೋಗ್ತಾರೆ. ಇದರಿಂದ ನೇಹಾಗೆ ಏನು ಮಾಡೋದಂತ ಅರ್ಥವಾಗಲ್ಲ. ಆಕೆ ಪೂರ್ತಿಯಾಗಿ ಡಿಪ್ರೆಷನ್ಗೆ ಹೋಗ್ತಾಳೆ. ಈಗ ಸೀನ್ ದಿವ್ಯಾ ಕಡೆ ಶಿಫ್ಟ್ ಆಗುತ್ತೆ. ದಿವ್ಯಾ ಈಗ ಪ್ರೆಗ್ನೆಂಟ್ ಆಗಿರ್ತಾಳೆ. ಇಲ್ಲಿ ಆಕೆಗೆ ತನ್ನ ಫ್ಯಾಮಿಲಿ ನೆನಪಾಗ್ತಿರುತ್ತೆ. ಏಕೆಂದ್ರೆ ಆಕೆ ತನ್ನ ಫ್ಯಾಮಿಲಿ ಜೊತೆ ತುಂಬಾ ಖುಷಿಯಿಂದ ಇರ್ತಾಳೆ. ಆದ್ರೆ ಇಲ್ಲಿ ಬಂದು ಆಕೆ ಲೈಫ್ ನರ್ಕ ಆಗಿರುತ್ತೆ. ಈಗ ಸ್ವಲ್ಪ ದಿನ ಆದ್ಮೇಲೆ ದಿವ್ಯಾ ಡೆಲಿವರಿ ಆಗುತ್ತೆ. ಆಕೆಗೆ ಒಂದು ಗಂಡು ಮಗು ಆಗುತ್ತೆ. ಈಗ ದಿವ್ಯಾ ಫ್ರೆಂಡ್ಶಿಪ್ ರಾಶಿದ್ ಎರಡನೇ ವೈಫ್ ಸ್ನೇಹ ಜೊತೆ ಆಗುತ್ತೆ. ದಿವ್ಯಾ ಸ್ನೇಹಗೆ ನೀನು ರಾಶಿದ್ ಜೊತೆ ಚೆನ್ನಾಗಿರು, ಇಲ್ಲಾಂದ್ರೆ ನಿನ್ನ ಲೈಫ್ ಕೂಡ ನನ್ನಂತೆ ಆಗುತ್ತೆ ಅಂತ ಹೇಳ್ತಾಳೆ. ಸ್ನೇಹ ಹತ್ರ ಒಂದು ಮೊಬೈಲ್ ಇರುತ್ತೆ. ಸ್ನೇಹ ದಿವ್ಯಾಗೆ ಅದನ್ನ ಕೊಡ್ತಾಳೆ. ಆಗ ದಿವ್ಯಾ ತನ್ನ ತಂದೆ ತಾಯಿಗೆ ಕಾಲ್ ಮಾಡಿ ಎಲ್ಲ ವಿಷಯ ಹೇಳ್ತಾಳೆ. ಆಗ ಅವರು ನೀನು ಅಲ್ಲಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೊಂಡು ಬಂದ್ಬಿಡು, ಮುಂದೆ ನಾವು ನೋಡ್ಕೋತೀವಿ ಅಂತ ಹೇಳ್ತಾರೆ. ಆದ್ರೆ ದಿವ್ಯಾ ಮೇಲೆ ತನ್ನ ಮಗನ ಜವಾಬ್ದಾರಿ ಇರುತ್ತೆ. ಆಕೆ ಅವನನ್ನ ಅಲ್ಲಿ ಬಿಟ್ಟು ಹೋಗೋ ಆಗಿರಲ್ಲ. ಆದ್ರೂ ಆಕೆ ಅಲ್ಲಿಂದ ತನ್ನ ಮಗನ ಜೊತೆ ಎಸ್ಕೇಪ್ ಆಗ್ಬೇಕಂತ ಟ್ರೈ ಮಾಡ್ತಾಳೆ. ಇದು ರಾಶಿದ್ಗೆ ಗೊತ್ತಾಗುತ್ತೆ. ರಾಶಿದ್ ದಿವ್ಯಾಗೆ ತುಂಬಾ ಹೊಡಿತಾನೆ. ಇದರಿಂದ ಆಕೆ ಕೆಳಗೆ ಬಿದ್ದು ಆಕೆ ತಲೆಗೆ ಗಾಯವಾಗುತ್ತೆ. ಇದರಿಂದ ತುಂಬಾ ರಕ್ತ ಹೋಗಿ ದಿವ್ಯಾ ಅಲ್ಲೇ ಸತ್ತೋಗ್ತಾಳೆ. ಆಗ ರಾಶಿದ್ ಸ್ವಲ್ಪನೂ ಗಿಲ್ಟಿ ಫೀಲ್ ಆಗದೆ ಸ್ನೇಹಗೆ ಈಕೆನ ಪೀಸ್ ಮಾಡು, ನಾನು ಈಕೆ ಬಾಡಿನ ಹೊರಗೆ ಬಿಸಾಕಿ ಬರ್ತೀನಿ ಅಂತ ಹೇಳ್ತಾನೆ. ಆಗ ಬೇರೆ ಆಪ್ಷನ್ ಇಲ್ಲದೆ ಸ್ನೇಹ ದಿವ್ಯಾನ ಕಟ್ ಮಾಡ್ತಾಳೆ. ಆಗ ರಾಶಿದ್ ಆಕೆ ಬಾಡಿನ ಹೋಗಿ ಬಿಸಾಕಿ ಬರ್ತಾನೆ. ಇನ್ನೊಂದು ಕಡೆ ದಿವ್ಯಾ ತಂದೆ ತಾಯಿ ತಮ್ಮ ಕಮ್ಯುನಿಟಿ ಹತ್ರ ಹೋಗಿ ತನ್ನ ಮಗಳನ್ನ ಕಾಪಾಡೋಕೆ ಹೆಲ್ಪ್ ಮಾಡುವಂತೆ ರಿಕ್ವೆಸ್ಟ್ ಮಾಡ್ತಾರೆ. ಆಗ ಅಲ್ಲಿದ್ದ ಕೆಲವರು ನಿಮ್ಮ ಮಗಳು ಅಂತ ರೀಲ್ಸ್ ಗಳನ್ನ ಮಾಡ್ತಿದ್ಲು, ಇದರಿಂದ ಆಕೆನ ಯಾರಾದ್ರೂ ಟ್ರ್ಯಾಪ್ ಮಾಡಬಹುದಾಗಿತ್ತು ಅಂತ ಹೇಳ್ತಾರೆ. ಆಗ ಅಲ್ಲಿದ್ದ ಕೆಲವು ಹುಡುಗಿಯರು ಆಕೆ ಎಂತ ರೀಲ್ಸ್ ಅನ್ನ ಮಾಡ್ಲಿ, ಆದ್ರೆ ಆಕೆನ ಈ ರೀತಿ ಟ್ರ್ಯಾಪ್ ಮಾಡಿ ಟಾರ್ಚರ್ ಮಾಡೋದು ಸರಿಯಲ್ಲ. ಯಾವ್ದಾದ್ರೂ ಹುಡುಗಿ ಜೊತೆ ಏನಾದ್ರೂ ಕೆಟ್ಟದಾದ್ರೆ ಆಕೆ ಯಾವ ರೀತಿ ರೀಲ್ಸ್ ಮಾಡ್ತಿದ್ಲು, ಯಾವ ರೀತಿ ಬಟ್ಟೆ ಹಾಕ್ತಿದ್ಲು ಅಂತ ಮಾತಾಡ್ತಾರೆ. ಆದ್ರೆ ಆಕೆ ಜೊತೆ ಆ ರೀತಿ ಮಾಡಿದ್ದ ಆ ಹುಡುಗನನ್ನ ಯಾರು ಬೈಯಲ್ಲ. ಇದರಿಂದ ಇಂಥವರು ಸಮಾಜದಲ್ಲಿ ಜಾಸ್ತಿ ಆಗ್ತಾ ಹೋಗ್ತಾರೆ ಮತ್ತು ಹುಡುಗಿಯರ ಜೊತೆ ಕೆಟ್ಟದನ್ನ ಮಾಡ್ತಾ ಹೋಗ್ತಾರೆ ಅಂತ ಹೇಳ್ತಾರೆ. ಇದನ್ನ ಕೇಳಿ ಅಲ್ಲಿದ್ದವರಿಗೂ ಸರಿ ಅಂತ ಅನಿಸುತ್ತೆ. ಅದಕ್ಕೆ ಇವರು ಈಗ ದಿವ್ಯಾಗೆ ಹೆಲ್ಪ್ ಮಾಡೋಕೆ ರೆಡಿ ಆಗ್ತಾರೆ. ಈಗ ಸೀನ್ ಸುಲೇಖಾ ಕಡೆ ಶಿಫ್ಟ್ ಆಗುತ್ತೆ. ಸುಲೇಖಾಗೆ ತನ್ನ ಜೊತೆ ಆಗ್ತಿದ್ದ ಟಾರ್ಚರ್ ನ ಸಹಿಸೋಕೆ ಆಗಲ್ಲ. ಆಕೆಗೆ ತನ್ನ ತಂದೆ ಹೇಳ್ತಿದ್ದು ನಿಜ, ನಾನು ಸಲೀಂನ ನಂಬಿ ಇಲ್ಲಿ ಬರಬಾರ್ದಾಗಿತ್ತು ಅಂತ ಅನ್ಕೋತಾಳೆ. ಈಗ ಆಕೆ ತನ್ನ ಜೊತೆ ಆದ ಎಲ್ಲಾ ಟಾರ್ಚರ್ನ ಒಂದು ಪೇಪರ್ ಅಲ್ಲಿ ಬರೆದು ಸೂಸೈಡ್ ಮಾಡ್ಕೋತಾಳೆ. ಈಗ ಸೀನ್ ನೇಹಾ ಕಡೆ ಶಿಫ್ಟ್ ಆಗುತ್ತೆ. ಈಕೆ ಮನೆಯಲ್ಲಿ ಒಬ್ಬಾಕೆ ಇದ್ದಾಗ ಅಲ್ಲಿ ಫೈಜಾನ್ ತಮ್ಮ ಆಕೆ ಜೊತೆ ಕೆಟ್ಟ ಕೆಲಸ ಮಾಡೋಕೆ ಬರ್ತಿರ್ತಾನೆ. ಆಗ ಆಕೆ ಟೈಮ್ ನೋಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಆಕೆ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾಳೆ. ಈಗ ಪೊಲೀಸರು ನೇಹಾ ಕಂಪ್ಲೇಂಟ್ ಮೇಲೆ ಫೈಜಾನ್ ಮನೆಗೆ ಬಂದು ಅವರನ್ನೆಲ್ಲ ಅರೆಸ್ಟ್ ಮಾಡ್ತಾರೆ. ಇನ್ನೊಂದು ಕಡೆ ದಿವ್ಯಾ ತಂದೆ ತಾಯಿಗೂ ರಾಶಿದ್ ತಮ್ಮ ಮಗಳನ್ನ ಕೊಂದಿದ್ದಾನೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಪೊಲೀಸರನ್ನು ಕರ್ಕೊಂಡು ಬಂದಾಗ ಇವರು ರಾಶಿದ್ನ ಅರೆಸ್ಟ್ ಮಾಡ್ತಾರೆ. ಸುಲೇಖಾ ಬಾಡಿ ಕೂಡ ಪೊಲೀಸರಿಗೆ ಸಿಗುತ್ತೆ. ಆಗ ಅವರು ಜರ್ನಲಿಸ್ಟ್ ಸಲೀಂನ ಅರೆಸ್ಟ್ ಮಾಡ್ತಾರೆ.
ಈಗ ಈ 3 ಹುಡುಗಿಯರ ತಂದೆ ತಾಯಿಗಳು ತಮ್ಮ ಮಕ್ಕಳ ಜೊತೆ ಆದ ಘಟನೆಯಿಂದ ತುಂಬಾ ಮನನೊಂದ್ಕೋತಾರೆ. ಈಗ ಸ್ವಲ್ಪ ದಿನ ಆದ್ಮೇಲೆ ದಿವ್ಯಾ ತಂದೆ ತಾಯಿಗಳು ದಿವ್ಯಾಗೆ ಹುಟ್ಟಿದ ಮಗುವನ್ನ ತಮ್ಮ ಹತ್ರ ಇಟ್ಕೋತಾರೆ ಮತ್ತು ಆತನಿಗೆ ದಿವ್ಯಾಂಶ್ ಅಂತ ಹೆಸರಿಡ್ತಾರೆ. ಇನ್ನೊಂದು ಕಡೆ ನೇಹಾ ಕೂಡ ತನ್ನ ತಂದೆ ತಾಯಿ ಹತ್ರ ವಾಪಸ್ ಹೋಗ್ತಾಳೆ ಮತ್ತು ತನ್ನ ಜಾವ್ಲಿನ್ ಕನಸನ್ನ ಮತ್ತೆ ಸ್ಟಾರ್ಟ್ ಮಾಡ್ತಾಳೆ. ಆದ್ರೆ ಸುಲೇಖಾ ತಂದೆ ತಾಯಿ ಹತ್ರ ಸುಲೇಖಾ ನೆನಪುಗಳು ಬಿಟ್ಟರೆ ಏನು ಉಳಿಯಲ್ಲ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.